ಮತ್ತೆ ಮತ್ತೆ ಹಿಂದಿರುಗುತ್ತಾ ಉಡುಪು ಹಿಮ್ಮಡಿಯವರೆಗೂ ಸರಿದಿರುವುದನ್ನು ಪರೀಕ್ಷಿಸಿಕೊಂಡಳು. ಆಗ ಅಲ್ಲಿ ನಾವು ಘೋರವಾದದ್ದನ್ನು ನೋಡಿದೆವು. ನಿನ್ನ ಮಕ್ಕಳು ತಂದ ಆ ಉಡುಗೊರೆ ಪಾಪ ಆ ನತದೃಷ್ಟ ಹುಡುಗಿಯ ಮೈಯ ಮಾಂಸವನ್ನೇ ಕಿತ್ತು 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 ತಿನ್ನುತ್ತಿತ್ತು. ಕಣ್ಣು ಮುಖ ಎಲ್ಲ ಅಂದಗೆಟ್ಟು ವಿಕಾರಗೊಂಡಿದ್ದವು. ಅಗೋಚರ ವಿಷಸರ್ಪದ ಕಚ್ಚುವಿಕೆ ಎಂಬಂತೆ ಅವಳ ಮೈ ಮೂಳೆಗಳಿಂದ ಮಾಂಸ ಉಂಡುಂಡೆಯಾಗಿ ಕಿತ್ತು ಕಿತ್ತು ಬರುತ್ತಿತ್ತು. ಓ, ಅದೊಂದು ಭಯಂಕರ ದೃಶ್ಯ. ನಮ್ಮಲ್ಲಿ ಯಾರೂ ಸುಖಿಗಳಿಲ್ಲ. ಸಿರಿ ಇವತ್ತು ಒಬ್ಬನಿಗೆ, ನಾಳೆ ಮತ್ತೊಬ್ಬನಿಗೆ ಬಂದು ಅನುಕೂಲಗಳು ಹೆಚ್ಚಬಹುದೇ ಹೊರತು ನೆಮ್ಮದಿ ಮಾತ್ರ ಎಂದಿಗೂ ಯಾರಿಗೂ ಇಲ್ಲ. ಈಗ ನನ್ನ ದಾರಿ ನಿರಾತಂಕವಾಗಿದೆ. ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ಅಥೆನ್ಸ್ಗೆ ಓಡಿ ಹೋಗುತ್ತೇನೆ. ತಡ ಮಾಡಿ ನಿಷ್ಕರುಣೆಯಿಂದ ಕೊಲ್ಲುವ ಬೇರೊಬ್ಬರಿಗೆ ಇವರನ್ನು ಒಪ್ಪಿಸುವಂತಿಲ್ಲ. ಇವರ ಸಾವು ನಿಶ್ಚಿತ. ಅಂದ ಮೇಲೆ ಜನ್ಮ ಕೊಟ್ಟ ನಾನೇ ಇವರನ್ನು ಸಾಯಿಸುತ್ತೇನೆ. ಹೃದಯವೇ ಕಲ್ಲಾಗು. ನೀನೀಗ ಕೈಗೊಳ್ಳಬೇಕಾದ ಕೃತ್ಯ ಘೋರವಾದುದು, ಆದರೂ ಅನಿವಾರ್ಯವಾದುದು.
ಮೀಡಿಯಾ ಇನ್ನೂ ಒಳಗಿದ್ದಾಳೋ ಇಲ್ಲ ತಪ್ಪಿಸಿಕೊಂಡು ಓಡಿ ಹೋಗಿದ್ದಾಳೋ? ದೇವರಾಣಿ ಹೇಳುತ್ತಿದ್ದೇನೆ, ನನಗೆ ಎಣಿಸಿದ ಕೇಡಿನ ಪ್ರತಿಯಾದ ನನ್ನ ಸೇಡಿನಿಂದ ತಪ್ಪಿಸಿಕೊಳ್ಳಲು ಭೂಮಿಯ ಗರ್ಭ ಹೊಕ್ಕರು ಬಿಡುವುದಿಲ್ಲ. ಆಕಾಶದ ಅನಂತಕ್ಕೆ ರೆಕ್ಕೆ ಬಿಚ್ಚಿ ಹಾರಿದರೂ ಆಗುವುದಿಲ್ಲ. ಎಲ್ಲಿದ್ದಾಳೆ? ಅಯ್ಯೋ, ನಿನ್ನ ಮಕ್ಕಳು ಸತ್ತು ಬಿದ್ದಿದ್ದಾರೆ. ಅಯ್ಯೋ ಮಕ್ಕಳು, ಅಯ್ಯೋ ಮಕ್ಕಳು, ಎಲ್ಲಿ ಎಲ್ಲಿ ಅಯ್ಯೋ ಎಲ್ಲಿ ಜೇಸನ್, ಸತ್ತ ಮಕ್ಕಳನ್ನು ಹಾಗೂ ಅವರನ್ನು ಕೊಂದ ನನ್ನನ್ನು ನೋಡಬೇಕೆ? ಈ ಗೊಂದಲವನ್ನು ನಿಲ್ಲಿಸು. ನೀನು ನನ್ನ ಮುಟ್ಟಲು ಆರೆ. ವೈರಿಗಳಿಂದ ರಕ್ಷಣೆಯಾಗಿ ಸೂರ್ಯ ಕಳಿಸಿರುವ ರಥದಲ್ಲಿ ನಾನು ಸುರಕ್ಷಿತವಾಗಿದ್ದೇನೆ. ನೀಚ ಹೆಣ್ಣೆ, ಈ ಜಗತ್ತಿನಲ್ಲಿ ನನ್ನಿಂದ ಎಲ್ಲ ದೇವರುಗಳಿಂದ ಒಟ್ಟು ಮಾನವ ಕುಲದಿಂದಲೇ ತಿರಸ್ಕರಿಸಲು ಅರ್ಹಳಾದ ಒಬ್ಬಳೇ ಹೆಂಗಸು ನೀನು. ಅಯ್ಯೋ, ಮಕ್ಕಳನ್ನು ಕಳೆದುಕೊಂಡು ನನ್ನ ಬಾಳು ಒಡೆದು ಚೂರಾಯಿತು. ಇಂಥ ಘೋರ ಕೊಲೆಯ ಅಸಹ್ಯ ಪಾಪವನ್ನು ಹೊತ್ತು ಭೂಮಿಯನ್ನು ಸೂರ್ಯನನ್ನು ಮುಖವೆತ್ತಿ ನೋಡಬಲ್ಲಯ್ಯ. ಅಯ್ಯೋ ಅಯ್ಯೋ, ದೇವರು ನಿನ್ನ ಜೀವನವನ್ನು ನಾಶ ಮಾಡಲಿ. ಅವಶ್ಯವಿದ್ದರೆ ಇವೆಲ್ಲಕ್ಕೂ ತಕ್ಕ ಉತ್ತರವನ್ನು ನೀಡುತ್ತಿದ್ದೆ. ಒಂದು ಕಾಲದಲ್ಲಿ ನಾನು ನಿನಗೆ ಮಾಡಿದ ಸೇವೆ ಏನು, ಅದಕ್ಕೆ ನೀನು ಕೊಟ್ಟ ಪ್ರತಿಫಲವೆಂತದ್ದು? ಇವೆಲ್ಲವನ್ನು ಎಲ್ಲರಿಗೂ ತಂದೆಯಾದ ಸರ್ವಶಕ್ತ ದೇವರು ಬಲ್ಲ. ನನ್ನ ಹಾಸುಗೆಯ ಪಾವಿತ್ರ್ಯವನ್ನು ಹಾಳುಗೆಡವಿ ಅಪವಿತ್ರಗೊಳಿಸಿ ನೀನು ಸುಖವಾಗಿರಬಹುದೆಂದು ತಪ್ಪು ತಿಳಿದಿದ್ದೆ. ಈಗ ನಾನೊಂದು ಹುಲಿ, ಕಡಲ ರಕ್ಕಸಿ, ಹೇಗೆ ಬೇಕಾದರೂ ಕೂಗು. ನಿನ್ನ ಹೃದಯವನ್ನು ತೀಕ್ಷ್ಣವಾಗಿ ಮುಟ್ಟಿದ್ದೇನೆ, ಅಷ್ಟು ಸಾಕು. ನೀನು ಅಷ್ಟೇ ಸಂಕಟ ಪಡುವೆ, ನನ್ನ ನಿನಗೂ ಕೇಳಾಗಿದೆ. ನಿನ್ನಿಂದ ಅಪಹಾಸ್ಯಗೊಳ್ಳುವುದನ್ನು ತಪ್ಪಿಸಿಕೊಳ್ಳಲು ನಾನು ತೆತ್ತ ಬೆಲೆ ಅದು. ಅಯ್ಯೋ ಮಕ್ಕಳೇ, ಎಂತಹ ಕೇಳಿಗ ತಾಯಿಯನ್ನು ವಿಧಿ ನಿಮಗೆ ಕಲ್ಪಿಸಿ. ಅಯ್ಯೋ ಮಕ್ಕಳೇ, ನಿಮ್ಮಪ್ಪನ ವಿಶ್ವಾಸಘಾತುಕತನದಿಂದ ನಿಮಗಿಂತ ಸಾವು ಬಂದಿತು. ಓ, ನಿನ್ನ ಮುಖ ನೋಡಲು ನನಗೆ ನಾಚಿಕೆ ಆಗುತ್ತಿದೆ. ಇಬ್ಬರು ಒಪ್ಪಂದ ಮಾಡಿಕೊಂಡು ತೊಲಗಿ ಬಿಡೋಣ. ಆಗಲಿ, ಕರಾರೇನು ಬೇಡಿಕೆಯಂತದ್ದು? ಮೀಡಿಯಾ ಮೀಡಿಯಾ, ನನ್ನ ಮಕ್ಕಳ ಶವಗಳನ್ನು ಹೂಳಲು ಮತ್ತು ಅಂತ್ಯವಿಧಿಗಳನ್ನು ನೆರವೇರಿಸಲು ನನಗೆ ಅವಕಾಶ ಮಾಡಿಕೊಡು. ಅದು ಮಾತ್ರ ಸಾಧ್ಯವಿಲ್ಲ. ನಾನೇ ನನ್ನ ಹೆಗಲ ಮೇಲೆಯೇ ಹೊತ್ತು ಹೇಲಾದೇವಿಯ ಗುಡಿ ಇರುವ ಪರ್ವತ ಶಿಖರ ಪ್ರದೇಶಕ್ಕೆ ಕೊಂಡೊಯ್ಯುತ್ತೇನೆ. ವೈರಿಗಳಾರು ಅವರ ಸಮಾಧಿಗೆ ಅವಮಾನ ಮಾಡದಂತಿರಲು ನಾನೇ ನನ್ನ ಹೆಗಲ ಮೇಲೆಯೇ ಹೊತ್ತು ಅವರ ಅಂತ್ಯವಿಧಿಗಳನ್ನು ನೆರವೇರಿಸುತ್ತೇನೆ. ಬಳಿಕ ಕಾರಿಂತಿನಲ್ಲಿ ಪ್ರತಿ ವರ್ಷವೂ ಈ ಕೊಲೆಯ ಪಾಪದ ಪ್ರಾಯಶ್ಚಿತವಾಗಿ ಬಲಿಯಿತ್ತು ಆರಾಧನೆಯನ್ನು ನಡೆಸಿ ಪುಣ್ಯ ಸಂತರ್ಪಣೆಗೂ ಏರ್ಪಾಟು ಮಾಡುತ್ತೇನೆ. ನೀನು ನಂತರ ನಾನು AGSನ ಅರಮನೆಯಲ್ಲಿ ವಾಸಿಸುತ್ತೇನೆ. ನೀನು ನಿನ್ನ ಕೀಳು ಯೋಗ್ಯತೆಗೆ ತಕ್ಕಂತೆ ಘನತೆ ಗೌರವಗಳಿಂದ ಸಾವು ಪಡೆಯುವೆ ಎಂಬ ಭವಿಷ್ಯವಾಣಿಯು ನನಗೆ ಗೊತ್ತಾಗಿದೆ. ಆರ್ಗೋ ಹಡಗಿನ ಮರದ ಸೀಳೊಂದು ನೆತ್ತಿಗೆ ಬಡಿದು ತಲೆ ಹೋಳಾಗಿ ನೀನು ಸಾಯುತ್ತೀಯೆ.
ಕಾರಿಂತಿನ ಮಹಿಳೆಯರೇ, ಈಗ ನಾನು ಮಾತನಾಡಲು ಪ್ರಾರಂಭಿಸಿದ್ದೇನೆ. धन्यवाद साथियों। अब मैं नाटक के निदेशक श्री श्याम कुट्टी जी से आग्रह करता हूं कि वो कृपया मंच पर आएं। अब हम हमारे बीच उपस्थित श्री के.एस. राजेंद्रन जी से आग्रह करते हैं कि कृपया वो मंच पर आएं और निदेशक महोदय को प्रतीक चिन्ह और फूलों का गुलदस्ता देकर सम्मानित करें। I'd like to introduce our actors. G.S. Manjunath, Ragurama, Raghavendra, S. Prasanna, Satish, M.A. Sushila, Krishna Kumbara, Sushila Karamani, Vishnu is from Delhi, Bhavani, Bharati, Sunil Shetty, Harish Kumar, Satish Vaisi, Sunil Kumar, Lokpal Jain in life, Jagadish not in life, and David Murthy. And Shrikala is also here. She has done the subtitle work. धन्यवाद साथियों, शुभ रात्रि।